ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದಕ್ಕೆ ಬಲವಾದ ಕಾರಣ ಏನ್ ಗೊತ್ತಾ? ನಿಮ್ ತಂದೆ ಕಲ್ಸಿದ ಸಂಸ್ಕಾರ. ಹೆಣ್ಣೊಡಕ್ ಬಂದಾಗ ನೀನ್ ನೋಡಿದ ಕೂಡ್ಲೆ ನನಗೆ ಸರಿಯಾದ ಅರ್ಧಾಂಗಿ ನೀನೇ ಅಂತ ನಿನ್ನ ನನ್ನ ಗುಂಡಿಗೆಲಿಟ್ಕೊಂಡು ಆರೋಗ್ಸೋಕ್ ಶುರು ಮಾಡಿದೆ ನಾನು. ನಿನ್ನ ನೋಡಿದ ಕೂಡ್ಲೆ ಹೇಳೋಕ್ಕಾಗ್ದಷ್ಟು ಸಂತೋಷ. ನೀನು ಮಾತಾಡ್ತಾ ಇದ್ರೆ ಪ್ರಪಂಚನೇ ಮರ್ತು ಹೋಗೋಷ್ಟು ಆನಂದ. ನೀನು ಸುಮ್ನೆ ಮುಗುಳ್ನಗೆ ನಕ್ರೆ ಚಿಕ್ಕ ಮಕ್ಕಳ ತರ ಕುಣಿದಾಡೋ ಅಷ್ಟು ಸಂಭ್ರಮ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ನನಗ್ ಮೋಸ ಮಾಡಲ್ಲ ಅನ್ನೋ ನಂಬಿಕೆ. ಆದ್ರೆ ನಾನು ನಿನ್ ಮೇಲೆ ಇಟ್ಕೊಂಡಿದ್ದ ನಂಬಿಕೆಗೆ ನಿನ್ನ ಪ್ರೀತಿ ವಿಷಯ ಮುಚ್ಚಿಟ್ಟು ಕ್ಷಮಿಸೋಕಾಗ್ದಷ್ಟು ದೊಡ್ಡ ದ್ರೋಹ ಮಾಡಿದ್ಯಾ. ನಮ್ಮ ವಂಶದ ಪ್ರತಿಷ್ಠೆನ, ಗೌರವನ, ನಮ್ಮಮ್ಮ ನಿನ್ನ ಬಗ್ಗೆ ಇಟ್ಕೊಂಡಿದ್ದ ಆಸೆನ ನೀನು ಸರ್ವನಾಶ ಮಾಡಿದ್ಯಾ. ಯಾಕೆ ಹೀಗೆ ಮಾಡ್ದೆ ಹೇಳು. ನಾನು ಮೋಸನೂ ಮಾಡಿಲ್ಲ, ದ್ರೋಹನೂ ಮಾಡಿಲ್ಲ. ಒಂದೇ ಒಂದ್ಸಲ ನಾನು ಹೇಳೋದ್ ಕೇಳಿ. ಅದು ಅಗತ್ಯ ಇಲ್ಲ. ಇಲ್ಲಿವರೆಗೂ ನಮ್ಮನ್ನೆಲ್ಲ ಒಂದು ಮಾಯಾಜಾಲಕ್ಕೆ ತಳ್ಳಿ ಭ್ರಮೆನಲ್ಲಿ ಬದುಕಿಸಿ ನೀನು ಒಳ್ಳೆಯವಳು ಅಂತ ನಂಬಿಸಿದ್ ಸಾಕು. ಈ ಪಂಚಭೂತಗಳ ಸಾಕ್ಷಿಯಾಗಿ ಇದೇ ಜಾಗದಲ್ಲಿ ಐ ಲವ್ ಯು ಅಂತ ಕೊರಳೆತ್ತಿ ಕೂಗಿದ್ದೆ. ಅದೇ ಪಂಚಭೂತಗಳ ಸಾಕ್ಷಿಯಾಗಿ ಕೊರಳೆತ್ತಿ ಹೇಳ್ತಾ ಇದ್ದೀನಿ, ನನಗೆ ನಿನ್ನನ್ನು ಕಂಡ್ರೆ ಇಷ್ಟ ಇಲ್ಲ. ಐ ಹೇಟ್ ಯು, ಹೇಟ್ ಯು, ಹೇಟ್ ಯು. ಕೈಲಾಶ್ ಅವರೇ, ನಾನು ಮೋಸ ಮಾಡಿಲ್ಲ ರೀ. ಇನ್ನು ನೀನ್ ಏನಂತ ಅನ್ಕೊಂಡಿದ್ಯಾ? ಓದಿದೀನಿ ಅಂತ ಬರೀ ಹೇಳ್ತೀಯ. ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವತ್ತಿತ್ತು ನಿನ್ಗೆ? ಅಮ್ಮನಿಗೆ ವಯಸ್ಸಾಗಿದೆ, ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದೆ. ಏನೇ ಪ್ರಾಬ್ಲಮ್ ಇರಲಿ ಅದನ್ನ ಕೂತು ಸಮಾಧಾನವಾಗಿ ಮಾತಾಡ್ಬೇಕು. ಅದನ್ನ ಬಿಟ್ಟು ಅವ್ರ ಹತ್ರನೇ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ನಾನು ಖಂಡಿತವಾಗ್ಲೂ ನಿನ್ನ ಹತ್ರ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅತಿಥಿ. ನೀನ್ ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಲ್ ಅಂತ ಅನ್ಕೊಂಡಿದ್ದೆ. ನಾನೇನು ಹೇಳ್ಬಾರ್ದು ಹೇಳಿಲ್ಲ ಬಾಬಾ. ನಂಗೆ ಮದ್ವೆ ಇಷ್ಟ ಇಲ್ಲ,
ಮದ್ವೆ ಆಗಲ್ಲ ಅಂತ ಹೇಳ್ದೆ. ಆಯ್ತು, ಇಷ್ಟೊಂದು ಖಂಡಿತವಾಗಿ ಮದುವೆ ಬೇಡ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಒಂದು ಪ್ರಾಪರ್ ರೀಸನ್ ಕೊಡು. ಭಾವ ಹಾಗೇನಿಲ್ಲ ಭಾವ. ನನ್ನ ಹತ್ರ ಹೀಗೆಲ್ಲ ಮಾತಾಡಿ ಯಾಮರ್ಸ್ಬೋದು ಅಂತ ಅನ್ಕೊಳ್ಬೇಡ. ಹೇಳು, ಯಾರೆಲ್ಲ ಮಾಡ್ತಿದ್ಯಾ? ಆದಿತ್ಯ ಹುಡುಗ ಯಾರು? ಎಷ್ಟು ದಿನಗಳಿಂದ ನಡೀತಿದೆ ಇದು? ಹೇಳು. ಭಾವ ಏನ್ ಬಾಬಾ, ಮದ್ವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಇದೊಂದೇ ರೀಸನ್ ಇರೋದಾ? ಅದಕ್ಕೆ ನಿನಗೆ ಏನೇ ಪ್ರಾಬ್ಲಮ್ ಇದೋ ನನ್ನ ಹತ್ರ ಹೇಳ್ಕೊ, ಅದನ್ನ ನಾನೇ ಸಾಲ್ವ್ ಮಾಡ್ತೇನೆ. ಹಾಗೇನಾದ್ರೂ ನೀನು ಲವ್ ಮಾಡ್ತಿರೋ ನಿಜಾನೇ ಆದ್ರೆ ನನ್ನ ಹತ್ರ ಹೇಳಿ. ನೀನು ಇಷ್ಟಪಡ್ತಿರೋ ಹುಡುಗನ ಜೊತೆ ನಾನೇ ಪರಿಯಮ್ಮನ ಹತ್ರ ಮಾತಾಡಿ ಮದುವೆ ಮಾಡಿಸ್ತೇನೆ. ಆ ಹುಡುಗ ಯಾರೇ ಆಗಿರ್ಲಿ, ಯಾವುದೇ ಕೆಲಸ ಮಾಡ್ತಿರ್ಲಿ, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೇನೆ. ನೀನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಆದ್ಯ ಬೇರೆ ಇಲ್ಲ, ನೀನು ಅಂಚು ಬೇರೆ ಇಲ್ಲ. ಎಷ್ಟೇ ಕಷ್ಟ ಬಂದ್ರು ನಾನು ನಿಮ್ಗಳ ಜೊತೆ ಇರ್ತೀನಿ, ನಿಮ್ಮ ಫ್ಯಾಮಿಲಿ ಜೊತೆ ನಿಂತಿರ್ತೀನಿ. ನಾನು ಕೂಡ ಪ್ರೀತಿ ತಾನೇ ಮದುವೆ ಆಗಿರೋದು. ನನಗೆ ಖಂಡಿತವಾಗ್ಲೂ ಪ್ರೀತಿ ಬಗ್ಗೆ ತುಂಬಾ ಗೌರವ ಇದೆ. ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಫೈಟ್ ಮಾಡ್ತೀನಿ. ಬಟ್ ನೀನು ನನಗೆ ಸರಿಯಾದ ರೀಸನ್ ಕೊಡಬೇಕು. ನಾನೇನಾದ್ರೂ ಧ್ರುವನ್ ವಿಷಯ ಹೇಳಿದ್ರೆ ಧ್ರುವ ಈ ಕಂಡೀಷನ್ ಅಲ್ಲಿ ಇರೋದ್ರಿಂದ ಭಾವ ನಮ್ಮ ಪ್ರೀತಿನ ಒಪ್ಕೊಳ್ಳಲ್ಲ. ಅಮ್ಮನೂ ಅಷ್ಟೇ, ನಾನು ಅಕ್ಕಂದ್ರ ತರ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ತೀನಿ ಅಂದ್ರೆ, ಅದು ಅವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಗ್ಯಾರಂಟಿ ಒಪ್ಕೊಳ್ಳಲ್ಲ, ಸತ್ತೇ ಹೋಗ್ಬಿಡ್ತಾಳೆ. ನೀನೇ ಹೇಳ್ಬೇಕು. ಈ ಲೀಲಾನ್ ಕೇಳಿ ಕೇಳಿ ಸಾಕಾಯ್ತು. ಅಜ್ಜಿ ನೀವೇ ಬಂದು ಕೇಳಿ ಅಂತ ಹೇಳ್ಕೊಂಬಂದಿದ್ದಾಳೆ. ಅಲ್ಲ ಅಜ್ಜಿ, ಎಲ್ಲರೂ ನನ್ನ ಎಡವಟ್ಟು ಅಂತ ಹೇಳ್ತಿದ್ರಲ್ಲ, ಏನಾದ್ರೂ ತಪ್ಪು ಮಾಡಿದ್ರೆ ಅದ್ ನಿನ್ನ ಎಡವಟ್ಟಿಂದಾನೆ ಅಂತ ಹೇಳ್ತಿದ್ರಲ್ಲ. ಇವತ್ತು ತಪ್ಪು ಮಾಡಿರೋದು ಎಡವಟ್ಟು ಮಾಡಿರೋದು ನಾನಲ್ಲ, ನಿಮ್ ಮಗ ರಾಮ. ಕುದಿಯೋ ಅನ್ನಕ್ಕೆ ಕೈ ಹಾಕಿದ್ದಾರೆ. ರಾಮ್ ಏನ್ ಹೇಳ್ತಿದ್ದಾಳೆ ಇವಳು? ಎಲ್ಲಿ ಕೈ ತೋರ್ಸು. ಅಯ್ಯೋ, ಏನೋ ಈ ಕೆಂಪಗಾಗಿದೆ, ಬೊಬ್ಬೆ ಒಂದ್ ಬಂದಿಲ್ಲ ಸದ್ಯ. ಯಾಕಿಂತ ಎಡ್ವರ್ಟ್ ಮಾಡ್ಕೊಂಡ ನೀನು? ಇದು ಎಡ್ವರ್ಟ್ ಅಲ್ಲಮ್ಮ, ವ್ರತ. ನೀನ್ ಯಾವ ವ್ರತ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಯೋ? ಅದೆಲ್ಲ ಏನಿಲ್ಲ ಬಿಡಮ್ಮ. ನಮ್ಮ ಮನೆಯವ್ರಿಗೋಸ್ಕರ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ನನ್ನ ಪರವಾಗಿ ವ್ರತ ಮಾಡಿದ್ದಾರೆ. ಆಗ ಏನು ಗೊತ್ತಾಗಿಲ್ಲ ಅಜ್ಜಿ, ಆದ್ರೆ ಈಗ ನೋಡಿ ಕೈ ಎಷ್ಟು ಕೆಂಪಾಗಿದೆ ಅಂತ. ಇದೆಲ್ಲ ಯಾಕೆ ಬೇಕಿತ್ತು? ನಾನೇ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಇವ್ರು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಇದೇ ನಿಷ್ಕಲ್ಮಶವಾದ ಪ್ರೀತಿ ಅಂದ್ರೆ. ನನಗ್ ನೋವಾಗತ್ತೆ, ಅಪಾಯ ಇದೆ ಅಂತ ಗೊತ್ತಿದ್ರು ಅದನ್ನ ಸ್ವೀಕಾರ ಮಾಡೋ ಗುಣ ಇದೆಯಲ್ಲ, ಅದೇ ನಿಜವಾದ ಪ್ರೀತಿ. ಸಣ್ಣ ಮಕ್ಕಳ ತರ ಚಾಡಿ ಹೇಳೋದ್ ಬಿಟ್ಬಿಟ್ಟು ಹೋಗಿ ಬರ್ನಾಲ್ ತಗೊಂಡ್ ಬಾ. ಏನ್ ನೋಡ್ತಾ ನಿಂತ್ಬಿಟ್ಟು ಹೋಗಿ ತಗೊಂಬಾ. ಅಮ್ಮ, ಅದೆಲ್ಲ ಏನು ಬೇಡ, ಅಂಥದ್ದೇನೂ ಆಗಿಲ್ಲ. ನೀ ಸುಮ್ನಿರು, ಮಾತಾಡ್ಬೇಡ, ಸುಮ್ನೆ ಕೂತ್ಕೋ. ಅಜ್ಜಿ ತಗೊಳ್ಳಿ, ಹಚ್ಚಿ. ಯಾಕಜ್ಜಿ ಹೀಗೆ ಗುರಾಯಿಸ್ತಾ ಇದ್ದೀರಾ? ನಾನ್ ಯಾಕೆ ಹಚ್ಬೇಕು? ನಂಗೇನ್ ರೆಸ್ಟ್ ಬೇಡ್ವಾ? ಇದೆಲ್ಲ ನನ್ ಕೆಲ್ಸ ಅಲ್ಲ.
ಇನ್ನೇನಿದ್ರು ಇದನ್ನೆಲ್ಲ ನೋಡಿ ಖುಷಿ ಪಡೋದಷ್ಟೇ ನನ್ನ ಕೆಲಸ. ಹಚ್ಚು. ಹಾ, ಅದಕ್ಕೆ ಕದ್ಬಿಟ್ಟ. ಎಲ್ಲೇ ನನ್ ಬೆಳ್ಳಿ ಬಟ್ಲು ಸ್ಪೂನ್ ಎಲ್ಲೇ? ಹೇಳ್ತೀನಿ ರೀ. ಕಣ್ಬಿಟ್ಟು ಹೋಗ್ ನೋಡು, ನಿಮ್ ಮನೆ ದೇವ್ರ ಕೋಣೆಲೇ ಇದೆ. ನನ್ಗೇನೋ ನಿನ್ ಬೆಳ್ಳಿ ಸಂಬಂಧ ಕದಿಯೋಷ್ಟು ದರಿದ್ರ ಬಂದಿಲ್ಲ. ಮನೆ ಒಳಗೆ ಹೋಗಿ ನೋಡೋದು. ಇಲ್ದೇ ಇರ್ಲಿ ಕಣೆ, ಐತೆ ನಿನ್ಗೆ. ನಿನಗೂ ಐತೆ, ಹೋಗು. ಹೊರಡಿಸ್ತೀನಿ, ಈ ಸಲ ಸುಳ್ಳಾಗ್ಲಿ. ತಡ್ಕೊಳ ಮಹೇಶ, ಗೊತ್ತಾಗುತ್ತೆ. ನೋಡೋಣ ಅಣ್ಣ, ನೋಡೋಣ. ನೋಡೋದಿರು. ಏನಮ್ಮ, ಏನಾಯ್ತು? ಇದೆಯೋ ಇಲ್ವೋ? ನೋಡಿದ್ರ ರೋಹಿಣಿ ಅಳ್ಬೇಡ ಕಣೆ, ಬೇಜಾರ್ ಮಾಡ್ಕೋಬೇಡ. ರೀ ರೋಹಿಣಿ, ಅಳ್ಬೇಡ್ರಿ ಬಿಡ್ರಿ, ಆಗಿದ್ದಾಯ್ತಲ್ಲ. ಅಯ್ಯೋ ನಿನ್ನ ಸರಿಯಾಗಿ ನೋಡ್ದಳೆ, ಜಗಳ ಮಾಡಕ್ ಮಾಡ್ಬಿಟ್ಟಳೆ. ಅಯ್ಯೋ ಮಹೇಶ, ಹೆಣ್ಮಕ್ಳ ಮೇಲೆ ಕೈ ಮಾಡಬೇಡ, ಇರು. ಆಯ್ತೇನ್ರಪ್ಪ? ಇದು ಎಲ್ರೂ ಕೂತು ಸಮಾಧಾನವಾಗಿ ಬಗೆಹರಿಸ್ಕೋಬೋದಾಗಿತ್ತು. ಸುಮ್ನೆ ಎಲ್ರೂ ಮುಂದೆ ಜಗಳ ಮಾಡ್ಕೊಂಡ್ರಿ. ನಿಮ್ಮ ಮಾನ ಮರ್ಯಾದೆ ನೀವೇ ತಕೊಂಡ್ರಿ. ಇವೆಲ್ಲ ಬೇಕಿತ್ತಾ? ತಪ್ಪಾಯ್ತು ಸುಬ್ಬಣ್ಣ. ತಾರ್ದವ್ರು ನಾವೆಲ್ಲ ಒಂದೇ ಕಣ್ರಿ. ಯಾವಾಗ್ಲೂ ಎಲ್ಲ ಖುಷಿಯಾಗಿರ್ಬೇಕು, ಹಿಂಗೆ ಜಗಳ ಮಾಡ್ಕೊಳ್ಳೋದಲ್ಲ. ಇರ್ಲಿ ಬಿಡು ಸುಬ್ಬಣ್ಣ, ನಾಲ್ಗೆ ಮಂಚಂದು ಸಂಸ್ಕಾರ ತೋರಿಸುತ್ತೆ. ಈಗ ಗೊತ್ತಾಯ್ತಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಅಂತ. ಅವರು ಕದ್ದಿಲ್ಲ, ಇವರು ಕಳ್ಕೊಂಡಿಲ್ಲ. ಗೊತ್ತಾಯ್ತಲ್ಲ ಯಾರ್ದು ಎಷ್ಟೆಷ್ಟು ಅಂತ. ಶಿವಣ್ಣ, ಈಗ ಮಾತಾಡ್ಬೇಡಿ ಬಿಡು, ಎಲ್ರು ಹೋಗ್ಲಿ. ನಡ್ರಪ್ಪ, ನಡ್ರಿ ನಡ್ರಿ. ಸಿದ್ದಣ್ಣ ಕರ್ಕೊಂಡೋಗಿ. ಏಯ್ ಬರ. ಅಳ್ಬೇಡ್ವೆ, ನಡಿ. ಪುಷ್ಪ, ಅಯ್ಯೋ ಇನ್ನೇನ್ ನೋಡ್ತಾ ನಿಂತಿದ್ದೀರ? ನಡ್ರಪ್ಪ ನಡ್ರಿ. ಬದಲಾಯ್ತು ನೋಡ್ತಾ ನೋಡ್ತಾ. ನಿನ್ ಜಾಗ ಅಲ್ಲಲ್ಲ, ಇಲ್ಲಿ. ಮದ್ವೆ ಆದ್ಮೇಲೆ ಕೂಡ ನೀನಿನ್ನು ಚಿಕ್ಕ ಮಗುನೇ. ನೋಡು, ತುಟಿ ಮೇಲೆ ಆ ಹಾಲಿನ ಕೆನೆ ಹೇಗೆ ಅಂಟ್ಕೊಂಡಿದೆ. ಅದನ್ನ ಕೈಲೇ ಒರೆಸ್ಲಾ ಇಲ್ಲ ನನ್ನ ತುಟಿಯಿಂದನೇ ಒರೆಸ್ಲಾ?
ರಿಷಿ ಮತ್ತೆ ಕಮಲಿ ಇವರ ಮೊದಲನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ನಿಮ್ಮೆಲ್ರಿಗೂ ಸ್ವಾಗತ. ಇವರಿಬ್ರು ನನಗೆ ಮಗ ಸೊಸೆ ಅನ್ನೋದಕ್ಕಿಂತ ಒಂದು ಮುದ್ದಾದ ಜೋಡಿ. ಇವ್ರನ್ನ ನೋಡೋದೇ ಒಂದು ಸಂತೋಷ, ಒಂದು ಆನಂದ. ಮತ್ತೆ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ರು, ಆಮೇಲೆ ಏನೇನೋ ಅಡೆತಡೆಗಳು ಬಂತು, ಬಹಳಷ್ಟು ಕಷ್ಟ ಸುಖಗಳನ್ನ ನೋಡಿ ಇವತ್ತು ಇವರಿಬ್ರು ಅನ್ಯೂನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ. ಸೊ ಈ ಸುಮಧುರವಾದ ಸಂಜೆ ಈ ಮುದ್ದಾದ ಜೋಡಿಗೆ ಆಶೀರ್ವಾದ ಮಾಡೋದಕ್ಕೆ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಾವೆಲ್ಲರೂ ಈಗಲೇ ವೇಟ್ ಮಾಡ್ತಾ ಇರುವಂತಹ ನಮ್ ಕ್ಯೂಟ್ ಕಪಲ್ ಇವಾಗ ಕೇಕ್ ಕಟ್ ಮಾಡ್ತಾರೆ. ಲೆಟ್ಸ್ ಆಲ್ ವಿಶ್ ಫಾರ್ ದೆಮ್. ಮದುವೆ ಅನ್ನೋದು 7 ಜನ್ಮದ ಬಂಧ ಅಂತಾರೆ. ಈ ದಿನ ತರನೇ ನಿಮ್ಮಿಬ್ಬರ ಜೀವನದಲ್ಲೂ ಪ್ರತಿದಿನಾನು ಹಬ್ಬ ಆಗಿರ್ಲಿ. ಕಷ್ಟ ಸುಖದಲ್ಲಿ ಜೊತೆ ಜೊತೆಯಾಗಿ ಭಾಗಿಯಾಗಿರಿ, ಅನ್ಯೋನ್ಯವಾಗಿ ಬಾಳಿ. ಹ್ಯಾಪಿ ಆನಿವರ್ಸರಿ. ಓಕೆ, ನೀವಿಬ್ರು ಮುಂದುವರಿಸಿ, ನಾವೆಲ್ಲ ಕೂತ್ಕೋತೀವಿ. ಅಮ್ಮ ಬನ್ನಿ. ಇವತ್ತಿಂದ ಇದೇ ನಿನ್ ಸಾಮ್ರಾಜ್ಯ. ಬಾ, ವರ್ಕರ್ಸ್ನ ಪರಿಚಯ ಮಾಡಿಸ್ತೀನಿ. 1 ಮಿನಿಟ್. ಹಲೋ, ಯಾ ಗುಡ್ ಮಾರ್ನಿಂಗ್. ಹೇಳಿ ಶ್ಯಾಮ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗ್ಬೇಕು. ನಾಳೆ ಅಂದ್ಕೊಂಡಿದ್ ಮೀಟಿಂಗ್ ಸಡನ್ ಆಗಿ ಇವತ್ತೇ ಆಗಿದೆ. ಮತ್ತೆ ನಾನು ಇಲ್ಲಿಂದ 8 ಗಂಟೆಗೆ FM ಸ್ಟೇಷನ್ಗೆ ಹೋಗ್ಬೇಕಲ್ಲ, ನೀವ್ ಆ ಟೈಮಿಗೆ ಬರ್ತೀರಾ? ಬರಕ್ಕೆ ಆಗಲ್ವೋ ಏನೋ ಶ್ಯಾಮ. ನಿನಗೆ ಕ್ಯಾಬ್ ಬುಕ್ ಮಾಡ್ತೀನಿ. ನೀನು ಕೆಲಸ ಮುಗಿಸ್ಕೊಂಡು ನಿನ್ ಟೈಮ್ಗೆ ನೀನ್ FM ಸ್ಟೇಷನ್ಗೆ ಹೋಗ್ಬಿಡು. ಸರಿ ರೀ. ಹುಷಾರು, ನೀನ್ ಇಲ್ಲಿಂದ ಹೋಗ್ತಾ ಇದೀಯಾ ಅನ್ನೋ ಅನುಮಾನ ಇಲ್ಲಿ ಯಾರಿಗೂ ಬರಬಾರ್ದು. ಆಯ್ತ್ರಿ. ನಡಿ, ವರ್ಕರ್ಸ್ನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ. ನಮಸ್ತೆ. ಇವತ್ತಿಂದ ಶ್ಯಾಮ ಮೇಡಮೇ ನಿಮ್ ಕೈಲಿ ಕೆಲಸ ಮಾಡಿಸೋದು. ಮಸಾಲಾಗಳು ಯಾವ್ಯಾವ ರೇಷದಲ್ಲಿ ಇರಬೇಕೋ ಅವಳು ಹೇಳ್ತಾಳೆ, ಆ ಪ್ರಕಾರ ನೀವು ಮಾಡಿ. ಮ್ಯಾನೇಜರಿಗೆ ಹೇಳಿ ಶ್ಯಾಮ ಮೇಡಮ್ಗೆ ಏನೇ ಬೇಕಾದ್ರೂ ಎಲ್ಲ ನೋಡ್ಕೋಬೇಕು ಅಂತ. ಆಯ್ತು ಸರ್. ಓಕೆ ಶ್ಯಾಮ, ನಾನು ಹೊರಡ್ತೀನಿ. ಹುಷಾರು. ಸರಿ ರೀ. ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಓನರ್ ಸೊಸೆ ಆದ್ರೂ ನೀವೆಷ್ಟು ಸಿಂಪಲ್ ಆಗಿದ್ದೀರಾ ಮೇಡಮ್. ಈ ಮಸಾಲಾ ರೆಸಿಪಿ ಕೂಡ ನೀವೇ ಹೇಳಿದ್ರಂತಲ್ಲ? ಹೌದು. ನಿಮ್ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ನನಗ್ ಮಾತ್ರ ಸಂತೋಷ ಆಗ್ತಿಲ್ಲ. ನಮ್ ಜೊತೆ ಕೆಲಸ ಮಾಡೋದು ಇಷ್ಟ ಇಲ್ವಾ ಮೇಡಮ್? ಅದೆಲ್ಲ ನನ್ಗಿಷ್ಟ ಇಲ್ದಿರೋದು. ಹೀಗೆ ಮೇಡಮ್ ಮೇಡಮ್ ಅಂತ ಕರೆಯೋದು ನನ್ಗಿಷ್ಟ ಆಗ್ತಿಲ್ಲ. ನನ್ನನ್ನ ಶ್ಯಾಮ ಅಂತಾನೆ ಕರೀರಿ, ಚೆನ್ನಾಗಿರತ್ತೆ. ಸರಿ ಶ್ಯಾಮಮ್ಮ, ಬನ್ನಿ. ಹಾ, ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದೆ. ಇನ್ನೇನ್ ವಿಶೇಷ? ಟಿಫಿನ್ ಆಯ್ತಾ?
ಸಾರಿ ಮೇಡಮ್. ಯಾಕೆ ಸಾರಿ ಕೇಳ್ತಿದ್ಯಾ? ತಪ್ಪು ಮಾಡಿದ್ದೀನಲ್ವಾ ಮೇಡಮ್? ತಪ್ಪು ನಿಂದಲ್ಲ, ಆ ಸೆಲ್ ಫೋನ್ದು. ಮ್ಯಾನೇಜರ್ ಸರ್, ಮೇಡಮ್, ಇವತ್ತಿಂದ ವರ್ಕರ್ಸ್ ಯಾರು ಕೆಲಸ ಮಾಡುವಾಗ ಫೋನಲ್ಲಿ ಮಾತಾಡಬಾರ್ದು. ಸರಿ ಮೇಡಮ್. ಡ್ಯೂಟಿಗೆ ಬರ್ತಿದ್ದ ಹಾಗೆ ಫೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೌಂಟ್ರಲ್ಲಿ ಇಡಿ. ಹಾಗೆ ಮಾಡ್ತೀನಿ ಮೇಡಮ್. ಲಂಚ್ ಅಲ್ಲಿ ಅವ್ರಿಗೆ ಫೋನ್ ಕೊಡಿ. ಬೇರೆ ಟೈಮ್ ಎಲ್ಲ ಕೆಲ್ಸದ ಮೇಲೆ ಶ್ರದ್ಧೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ನೋಡಿ, ನಿಮ್ಗೆ ಸಂಬಳ ಕೊಡ್ತಿರೋದು ಕೆಲ್ಸ ಮಾಡಕ್ಕೆ. ಆ ಕೆಲ್ಸನ ಪಕ್ಕಕ್ಕಿಟ್ಟು ನಿಮ್ ಸ್ವಂತ ಕೆಲ್ಸ ಮಾಡಬಾರ್ದು. ನಿಮ್ಮಲ್ಲಿ ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋ ಅವ್ರಿಗೆ 1.5 month ಸ್ಯಾಲರಿ ಕೊಡಿ ಅಂತ ನಾನು ನಮ್ಮ ಮಾವಂಗೆ ಹೇಳ್ತೀನಿ. ಕೆಲ್ಸ ಮಾಡ್ದಿರೋರ್ನ ಕೆಲ್ಸದಿಂದ ತೆಗೀರಿ ಅಂತಾನು ಹೇಳ್ತೀನಿ. ಯೋಚನೆ ಮಾಡಿ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದ ನಂದೀಶನ್ಗೆ ನಾನೇ ದಿಗ್ವಿಜಯ ಅನ್ನೋ ಸತ್ಯ ಗೊತ್ತೇ ಇಲ್ಲ. ಈ ವಿಚಾರನ ಅವನ ಹತ್ರ ಹೇಳಿದ್ರೆ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗೋಣ. ನಂದೀಶ, ಏನ್ ಚಿಕ್ಕಜ್ಮನ್ರ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರನಾ? ಯಾವ ವಿಷಯದ ಬಗ್ಗೆ? ನಿನ್ನ ಯಜಮಾನ್ರ ಬಗ್ಗೆ. ನೀನು ಮತ್ತೆ ಅವನು ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಇದ್ದೀರಿ ಅಲ್ವಾ? ಹೌದು ಚಿಕ್ಕಜ್ಮನ್ರೆ. ಅವನಿಲ್ಲಿಂದ ಹೋಗಿ ಕೆಲವು ತಿಂಗಳುಗಳೇ ಆಯಿತು. ಆದರೂ ನಿನಗೊಂದು ಕಾಲ್ ಕೂಡ ಮಾಡಿಲ್ಲ. ಯಾಕಿರಬಹುದು ಅಂತ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ? ತುಂಬ ಸಲ ಯೋಚನೆ ಮಾಡಿದ್ದೀನಿ. ಅವ್ರು ಎಲ್ಲಿಗೆ ಹೋದರೂ ನನಗೆ ಹೇಳ್ಬಿಟ್ಟೆ ಹೋಗ್ತಾ ಇದ್ರು. ಈ ಸಲನೇ ನನಗೆ ಹೇಳದೆ ಹೋಗಿರೋದು. ಈ ಪ್ರಶ್ನೆ ಕೇಳೋಣ ಅಂದರೆ ಅವರೇ ಮನೇಲಿ ಇಲ್ವಲ್ಲ. ಉತ್ತರ ಸಿಗುತ್ತೆ ನಂದೀಶ. ಉತ್ತರ ಸಿಗುತ್ತೆ ಯಜಮಾನ್ರೆ. ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದಿದ್ದಾರಲ್ಲ, ಅವರು ತುಂಬ ಒಳ್ಳೆಯವರು. ಅವ್ರ ಹತ್ರ ಯಜಮಾನ್ರ ಬಗ್ಗೆ ತುಂಬ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬಿಡ್ತೀನಿ ಅಂತ. ಆ ನಂಬಿಕೆ ನನಗಿದೆ. ಪೊಲೀಸ್ ಅಧಿಕಾರಿ ಆದಿಶೇಷ ಅಂತ ಗೊತ್ತಾಗದೆ ಇವನು ಏನು ಹೇಳ್ತೀನೋ ಗೊತ್ತಿಲ್ಲ. ಬೇಡ ಬೇಡ, ನಾನೇ ದಿಗ್ವಿಜಯ ಅಂತ ಸದ್ಯಕ್ಕೆ ಇವನಿಗೆ ಗೊತ್ತಾಗುತ್ತೆ. ಬೇಡ. ಏನೋ ಮಾತಾಡಬೇಕು ಅಂತ ಕರೆದ್ರೆ ಏನು ಇಲ್ಲ. ಏನಿವನು ಏನೋ ಹೇಳಕ್ ಬಂದು ವಿಷಯ ಮುಚ್ಚಿಟ್ಬಿಟ್ನಲ್ಲ. ಯಜಮಾನ್ರ ವಿಚಾರನ ಏನೋ ಮಾಡ್ತಿದ್ಯಾ? ನೀನೆಲ್ಲ ಕೇಳ್ತಾ ಇರೋದು ಯಾರೇನು? ಬಿಡು ಅವಳನ್ನ. ಏನಪ್ಪ ಧನಂಜಯ್, ನಂದೀಶನ ನಿಲ್ಲಿಸ್ಕೊಂಡು ಗಾಢವಾದ ವಿಚಾರಣೆ ಮಾಡ್ತಾ ಇದೆಯಲ್ಲ, ಏನು ವಿಷಯ? ಹೌದು, ಕೃಷ್ಣ ದಾಕ್ಷಾಯಣಿ ಕಾಣಿಸ್ತಾ ಇಲ್ವಲ್ಲ? ಅವರು
ವಾವ್, ಲುಕಿಂಗ್ ಗ್ರೇಟ್ ಭಾಷಿಣಿ. ಏನ್ ಗ್ರೇಟೋ ಏನೋ ರಾಹುಲ್ ಅವರೇ, ನನಗ್ ಮಾತ್ರ ಏನೋ ಹೊಸದಾಗಿ ಕಷ್ಟ ಅನಿಸ್ತಿದೆ. ನೀನು ಮೈಂಡು ಬಾಡಿನ ಫ್ರೀಯಾಗಿಟ್ಕೋ, ಎಲ್ಲ ನಾರ್ಮಲ್ ಆಗಿ ಹೋಗುತ್ತೆ. ಅದು ಅಲ್ಲದೆ ನಾವೆಲ್ಲ ಇದೀವಲ್ಲ, ನಥಿಂಗ್ ಟು ವರಿ. ಸೇಮ್ ಮೇಡಮ್ ತರಾನೇ ಇದೆಯಾ ಭಾಷಿಣಿ? ನನ್ ದೃಷ್ಟಿನೇ ತಗ್ಲತ್ ನಿಂಗೆ. ಓನಜ ಫ್ರೀನೇ ಇದ್ದಾಳಲ್ವಾ, ಒಂದ್ಸಲ ದೃಷ್ಟಿ ತೆಗ್ಸೋಣ. ಅವ್ರು ಕೇಳಿದ್ರ ಊರಿನ ಮದ್ವೆಗೆ ಬೇರೆ ಯಾರೋ ರೆಡಿ ಆದ ಹಾಗೆ ನಿಮ್ಗೇನ್ ಅಷ್ಟೊಂದು ಆಸಕ್ತಿ? ನಿನ್ನ ಹೀಗೆ ನೋಡಿದವರು ಯಾರೇ ಆದ್ರೂ ಸರಿ, ನೀನು ವಾಗ್ದೇವಿ ಸೊಸೆ ಅಂತ ಯಾರು ಹೇಳ್ದೇ ಇದ್ರು ಕೂಡ ಕಂಡು ಹಿಡಿತಾರೆ. ಈ ಗೆಟಪ್ ಅಲ್ಲಿ ಗುರ್ತಿಡಿದ್ರು ವರ್ಕ್ ಅಲ್ಲಿ ಮಾತ್ರ ಡಿಫರೆನ್ಸ್ ಗೊತ್ತಾಗ್ಬಿಡುತ್ತೆ. ಅದನ್ನ ಮ್ಯಾನೇಜ್ ಮಾಡೋದು ಮೇಕಪ್ ಹಾಕೊಂಡಷ್ಟು ಈಸಿ ಅಲ್ಲ. ನನ್ನ ಭಾಷಣಿಗೆ ಯಾವುದೂ ಕಷ್ಟ ಅಲ್ಲ. ಮೇಡಮ್ ಕೊಟ್ಟಿರೋ ಚಾನ್ಸ್ ಪ್ರೀತಿ ಇದು. ಎಷ್ಟೇ ಕಷ್ಟ ಆದ್ರೂ ನನ್ನ ಭಾಷಿಣಿ ಈಸಿಯಾಗಿ ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟ ಇದ್ರೆ ಅವಳಿಗೆ ಸಪೋರ್ಟ್ ಮಾಡು, ಆದ್ರೆ ಹೀಗೆ ಸರ್ಕಾಸ್ಟಿಕ್ ಆಗಿ ಮಾತಾಡಬೇಡ. ನಾನ್ ನಾರ್ಮಲ್ ಆಗಿ ಹೇಳ್ದೆ ರಾಹುಲ್. ಭಾಷಿಣಿ ವರ್ಕ್ ಬಗ್ಗೆ ಅಲ್ದೆ ನೀನು ಪ್ರೋಗ್ರಾಮ್ ಮತ್ತೆ ಶೆಡ್ಯೂಲ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಪ್ರೀತಿ. ಆವಾಗ ಯಾರಿಗೂ ಯಾವ ಪ್ರಾಬ್ಲಮೂ ಇರಲ್ಲ. ಪ್ರತ್ಯೇಕವಾಗಿ ಹೇಳ್ಬೇಕಾ ನವ್ಯ? ನನ್ ಡ್ಯೂಟಿ, ನನ್ ರೆಸ್ಪಾನ್ಸಿಬಿಲಿಟಿ ನನಗ್ ಗೊತ್ತಿಲ್ವಾ? ಹೋಗೋಣವಾ? ಮೇಡಮ್ ಎಲ್ಲಿ? ಡ್ಯಾಡ್, ಮೇಡಮ್ ಎಲ್ಲಿದ್ದಾರೆ? ಕೆಳಗ್ ಬರ್ದೆ ಏನ್ ಮಾಡ್ತಿದ್ದಾರೆ? ರೂಮಲ್ಲೇ ಇದ್ದಾಳೆ, ಕೆಳಗಡೆ ಬರಲ್ಲ ಅಂತ ಹೇಳಿದ್ಲಂತೆ. ಪ್ರೀತು, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾಳೆ ಬೆಳಗ್ಗೆ ಆದ್ರೆ ನನಗೆ ಫೋಟೋ ಶೂಟ್ ನಡೆಯುತ್ತೆ. ಬಾ, ನೆನ್ಸ್ಕೊಂಡ್ರೆ ನನಗೆ ಇದೆಲ್ಲ ನಡೆಯುತ್ತಾ ಅನ್ಸುತ್ತೆ. ಕಂಪನಿಗೆ ಹೊಸದಾಗಿ ನೀನ್ ಸಿಇಒ ಆದೆ, ಈಗ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದ್ದೀನಿ. ನಾವೆಷ್ಟು ಅದೃಷ್ಟವಂತರಲ್ವಾ? ಏನ್ ಬರೀ ಹೂ ಅಂತಿದ್ಯಾ? ಬಾಯ್ ತುಂಬಾ ನಗ್ಬಾರ್ದಾ? ನಾಳೆ ನನಗೆ ಮೇಕ್ ಓವರ್ ಆಗುತ್ತಲ್ಲ, ಅದನ್ನ ನೀನೇ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕು, ಆಯ್ತಾ? ಮಾಮ ಜವಾಬ್ದಾರಿನ ಜೈನ್ ಕೊಟ್ಟಿದಾರಲ್ಲ. ಆದ್ರೂ ನೀನ್ ನನ್ನ ಜೊತೆ ಇದ್ರೆ ನನಗೆ ಖುಷಿ ಆಗುತ್ತಲ್ವಾ? ನಾನೆಲ್ಲ ಹೋಗ್ತೀನಿ, ಇಲ್ಲೇ ಇರ್ತೀನಲ್ಲ. ಹಲೋ, ಏನು ಅಪರೂಪಕ್ಕೆ ನನ್ನ ನೆನೆಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ರೆ? ಹೊಸ ಕೆಲಸ ಏನಾದ್ರು ಕೊಡ್ತೀರಾ? ಮೇಕಪ್, ಹೇರ್ ಸ್ಟೈಲಿಸ್ಟ್ ನ ನಾನೇ ಕರೆಸ್ಬೇಕಾ? ಅಲ್ಲ, ಆ ಕೆಲ್ಸನ ಅಕ್ಕ ಜಯಂಗ್ ಒಪ್ಪಿಸ್ಬಿಟ್ಟಿದ್ದಾರೆ. ಅವಳೇ ಎಲ್ಲ ನೋಡ್ಕೊಳ್ಳೋದು. ಹೌದಾ? ಸರಿ ಬಿಡಿ, ನಾನೇ ಕರೆಸ್ತೀನಿ. ಏನೇ ನಿಧಿ, ಆ ಜಯ ಮಾಡ್ಬೇಕಾಗಿರೋ ಕೆಲ್ಸನ ನನ್ನನ್ ಮಾಡು ಅಂತ ಹೇಳ್ತಿದ್ದಾಳಲ್ಲ. ನನ್ಗೇನು, ಮಾಡಿದ್ರಾಯ್ತು. ಜನನಿ, ಯಾಕೋ ತುಂಬಾ ತಲೆನೋವ್ತಾ ಇದೆ, ನಾನು ಮಲಗಿರ್ತೀನಿ. ಏನಮ್ಮ ಜನನಿ ನಿನ್ ಗಂಡಂದು? ಏನಿಲ್ಲ, ಹೇಳಿ ಚಿಕ್ಕತ್ತೆ. ಏನಿಲ್ಲ ಕಣಮ್ಮ, ನಿನಗೆ ಸೀರೆ ಒಡವೆ ತರಿಸೋ ವ್ಯವಸ್ಥೆನ ಆ ಜಯ ಮಾಡ್ತಾಳೆ. ಮತ್ತೆ ಮೇಕಪ್, ಹೇರ್ ಸ್ಟೈಲ್ ಅವನ್ನೆಲ್ಲ ಯಾರು ಕರೆಸ್ತಾರೆ? ನಾನಿದ್ದೀನಲ್ಲ, ನಾನ್ ಕರೆಸ್ತೀನಿ. ನೀವ್ ಕರೆಸ್ತೀರಾ? ಹೂನಮ್ಮ. ಈ ಜಯ ಯಾರಾದ್ರೂ ಕಾಂಜಿ ಪಿಂಜಿ ಮೇಕಪ್, ಹೇರ್ ಸ್ಟೈಲಿಸ್ಟ್ ನ ಕರ್ಸಿದ್ರೆ ನಿನ್ ಫೋಟೋ ಶೂಟು ಹಾಳಾಗ್ಬಿಡಲ್ವಾ? ಮೂಡು ಹಾಳಾಗ್ಬಿಡುತ್ತೆ. ಅದಕ್ಕೆ ನನಗೆ ಈ ಸಿನಿಮಾ ಹೀರೋಯಿನ್ಗಳಿಗೆ ಮೇಕಪ್, ಹೇರ್ ಸ್ಟೈಲು ಮಾಡ್ತಾರಲ್ಲ, ಅಂಥವ್ರೆಲ್ಲ. ಅಣ್ಣ, ನೀನೇನಿಲ್ಲಿ? ಕಷ್ಟಪಟ್ಟು ಡಿಸೈನ್ ಮಾಡೋದಲ್ಲ, ಅವನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಎಲ್ಲಂದ್ರಲ್ಲಿ ಬಿಸಾಕೋದಲ್ಲ.
ಫೈರ್ ಚೆಕ್, ಫೈರ್ ಚೆಕ್. ನೀನು ಇರುವಾಗ ಬೇರೇನು ಬೇಕಿಲ್ಲ, ನೀನು ನಗುವಾಗ ನನ್ನಲ್ಲಿ ನಾನಿಲ್ಲ, ನೋಡುವಾಗ ನೀನಾಗಿ ಕಳೆದು ಹೋದೆ ನಾನಾಗಿ, ಪ್ರೀತಿ ಬಂತು ತಾನಾಗಿ, ನಿನ್ನಿಂದಲೇ ಸೋತೆ ಒಪ್ಪಿಕೋ, ನೀನೇ ನನ್ನ ಪ್ರಾಣ ಅಪ್ಪಿಕೋ, ನಿನ್ನಿಂದಲೇ ಸೋತೆ ಒಪ್ಪಿಕೋ. ನಿನ್ನ ಮಾತಿಗೆ ಕಾದಿರುವೆ ದಿನವೆಲ್ಲ, ಒಂದು ಗೆರೆ ಹಾಕು ಕನಸಲ್ಲೂ ದಾಟಲ್ಲ, ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ, ಬಾಳಲಾರೆ ಬೇರಾಗಿ, ನಿನ್ನಿಂದಲೇ ಕಲಿತೆ ಪ್ರೀತಿಯ, ನೀನೇ ತುಂಬಾ ತುಂಬಾ ಥ್ಯಾಂಕ್ಸ್ ರೀ. ಇಲ್ ತನಕ ಬಂದು ಸೋತೋದ್ನಲ್ಲ ಅಂತ ಬೇಜಾರಾಗಿತ್ತು. ದೇವ್ರ ತರ ಬಂದು ನನ್ನ ಗೆಲ್ಸ್ತಿದ್ದೀರಾ. ಕುಮಾರಿ ಏನಕ್ಕ? ಹೊರಗಡೆ ಒಬ್ಳು ನಿಂತಿದ್ದಾಳೆ, ಅವಳ ಕಳ್ಸು. ಯಾರು ಯಾರು ಅಂತ ನಿನಗ್ ಯಾಕೆ? ಕಳ್ಸು ಅಂತ ಅಂದೆ ತಾನೆ, ಕಳ್ಸು. ಯಾರು? ಬಂಗಾರಮ್ಮನ ನೋಡ್ಬೇಕಿತ್ತು. ಅಮ್ಮವ್ರನ್ನ? ಕಳ್ಸವಳು. ಅಮ್ಮವ್ರಿಲ್ಲ, ನೀವು ಹೊರಡಿ. ಕಾರ್ ಇಲ್ಲೇ ಇದೆಯಲ್ಲ. ಅದು ಅಮ್ಮವರು ವಸಿ ಬ್ಯುಸಿ ಅವ್ರೆ, ನೀವು ಹೋಗಿ. ಇಲ್ಲ ಪರವಾಗಿಲ್ಲ, ನಾನು ಇಲ್ಲೇ ಕಾಯ್ತೀನಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನಿವತ್ತು ಅವ್ರ ಹತ್ರ ಮಾತಾಡ್ಲೇಬೇಕು. ಅವ್ರು ಹೋಯ್ತಾ ಇಲ್ಲ. ನೀನ್ ಈ ತರ ಹೇಳಿದ್ರೆ ಅವಳು ಹೇಗೆ ಹೋಗ್ತಾಳೆ? ಪೂರ್ವಿ, ಯಾಕವ ಯೋನಾಯ್ತು? ಯಾಕೆ ಈಟೋತು? ಯಾರು ಬಂದವರು? ಹಾ ತೆದು. ಪೂರ್ವಿ ಏನಾಯ್ತು? ಆಗಿದ್ದಾಗ್ಲಿ, ಇವಳಿಗೆ ಅತ್ತೆ ಕೈಯಲ್ಲೇ ಮಂಗಳಾರತಿ ಮಾಡಿ ಕಳಿಸ್ತೀನಿ. ಯಾಕವ ಪೂರ್ವಿ, ಯಾರು ಬಂದ್ರು? ನಿಮ್ಗೂ ನನಗೂ ಆಗದೆ ಇರೋಳು ಬಂದಿದ್ದಾಳೆ. ಯಾರು? ನನ್ಗೆ ಅವಳ ಬಗ್ಗೆ ಮಾತಾಡಕ್ಕೂ ಇಷ್ಟ ಇಲ್ಲ ಅತ್ತೆ. ನಿಮ್ಮನ್ನ ನೋಡ್ಲೇಬೇಕು ಅಂತ ಹಠ ಮಾಡಿ ನಿಂತಿದ್ದಾಳೆ. ನೀವೇ ಹೋಗಿ 4 ಬೈದ್ ಕಳಿಸಿ. ಅಂತವ್ರು ಯಾರು ಬಂದವ್ರೆ? ಬಾಲ, ಯಾಕೆ ಆ ರೀತಿ ಹೇಳಕ್ ಹೋದೆ? ನೀನ್ ತಪ್ಪು ಮಾಡ್ದೆ. ಮತ್ತೆ ನಾನು ನಿನ್ನ ಬಿಟ್ಕೊಡ್ಬೇಕಿತ್ತ? ಹಾಗಲ್ಲ ಬಲ, ನೀನ್ ನನಗೋಸ್ಕರ ಆಸ್ತಿನೇ ಬಿಟ್ಬಿಟ್ಟಿಯಲ್ಲ. ನಿನಗೆ ಆಸ್ತಿ ಮುಖ್ಯನಾ ದಿವ್ಯಾ? ನಾನ್ ಮುಖ್ಯನಾ? ಅಯ್ಯೋ, ನಾನು ಹಾಗಲ್ಲ ಹೇಳಿದ್ ಬಾಲ, ನನಗೆ ನೀನೇ ಮುಖ್ಯ. ಬಟ್ ನೀನ್ ಅವರಿಂದ ದೂರ ಆದ್ರೆ ನಾವು ಮತ್ತೆ ಸ್ಟ್ರಗಲ್ ಮಾಡ್ಬೇಕಲ್ವಾ ಅಂತ ಹೇಳಿದಷ್ಟೇ. ದಿವ್ಯಾ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಂತೆ, ನೀನ್ ಸ್ಟ್ರಗಲ್ ಮಾಡಲ್ವಾ? ಬಾಲ, ನಿನ್ ಸ್ಟ್ರಗಲ್ ಅಂದ್ರೆ ಏನು ಅಂತಾದ್ರೂ ಗೊತ್ತಾ? ನೀನು ಹುಟ್ಟಾನೆ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಬೆಳೆದಿರೋನು. ನನಗೆ ನಂತರ ಬದುಕಕ್ಕಾಗಲ್ಲ.
ಇವಾಗ ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ರೆ ಮುಂದೆ ನನ್ನ ಲೈಫ್ ಏನು? ಅದು ನನ್ನ ಕನ್ಸನ್ ಬಾಲ. ಹಲೋ, ಅಪ್ಪ ಅಮ್ಮನ ಚೂಸ್ ಮಾಡಿದ್ರೆ ಅಲ್ಲಿ ನಾವು ಅನ್ನೋ ಕಾನ್ಸೆಪ್ಟೇ ಇರ್ತಿರ್ಲಿಲ್ಲ ದಿವ್ಯಾ. ನಾನೇ ಬೇರೆ ನೀನೇ ಬೇರೆ ಆಗಬೇಕಾಗಿತ್ತು, ಅದಕ್ಕೆ ನಿನ್ನನ್ನು ಚೂಸ್ ಮಾಡಿದ್ದು. ದಿವ್ಯಾ, ನೀನು ಮುಖ್ಯ ನನಗೆ. ಇಲ್ಲ ಬಾಲ, ನಿನಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ನಿಮ್ಮ ಅಪ್ಪ ಅಮ್ಮ, ನಿನ್ನ ಆಸ್ತಿ ಜೊತೆಗೆ ನನ್ನ ಪ್ರೀತಿನೂ ನಿನಗೆ ಸಿಗಬೇಕು. ಎಲ್ಲ ಒಟ್ಟಿಗೆ ಸಿಗಲ್ಲ ಅಂತಾನೆ ಅಲ್ವಾ ಅಪ್ಪ ಅಮ್ಮನ ಕಂಡೀಷನ್ನು. ಅಲೆಲೆ ಅಮ್ಮಣ್ಣಿ, ನೀನು ಎಲ್ಲಿಗೆ ಬರ್ತಿದ್ಯಾ, ಏನು ಯೋಚಿಸ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಕೇಳಿ ಅಂದರೆ ನಾನು ಕ್ರಿಮಿನಲ್ ಕಣೆ. ಈಗೇನು ಮಾಡೋದು ಬಾಲ? ನಾನು ನೀನು ಅತ್ತೆ ಮಾವ ಎಲ್ಲರೂ ಒಟ್ಟಿಗೆ ಇರೋಕ್ಕಾಗಲ್ವಾ? ಆಸೆ ಬಿಟ್ಬಿಡು ದಿವ್ಯಾ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಖಂಡಿತ ಒಪ್ಪಲ್ಲ. ಬಟ್ ನೀನು ಟೆನ್ಷನ್ ಮಾಡ್ಕೋಬೇಡ. ನಾನು ನಿನಗೋಸ್ಕರ ಏನು ಬೇಕಾದರೂ ಬಿಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ, ಎಲ್ಲಿ ಬೇಕಾದರೂ ಬದುಕ್ತೀನಿ. ನನಗೆ ನೀನು ಬೇಕು ದಿವ್ಯಾ. ಈ ದಡ್ಡಂಗೆ ಹೆಂಗಪ್ಪ ಹೇಳೋದು? ಪ್ರೀತಿ ಏನು ಊಟ ಹಾಕುತ್ತಾ? ನನಗೋಸ್ಕರ ಅಪ್ಪ ಅಮ್ಮನೇ ಬಿಡ್ತಾನಂತೆ. ಕರ್ಮ, ಇವನ ಅಪ್ಪ ಅಮ್ಮನ ಬಿಟ್ರೆ ಇವನನ್ನು ಕಟ್ಕೊಂಡು ನಾನು ಏನು ಮಾಡಲಿ? ಭಿಕ್ಷೆ ಎತ್ತಲ? ಛೇ, ಎಂಥ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟೆ. ಬೇಬಿ, ನೀನು ವರಿ ಮಾಡ್ಕೋಬೇಡ. ನಾನು ಇವನು ದೊಡ್ಡ ಪ್ಲಾನ್ ಮಾಡಿದ್ದೀನಿ, ಪಕ್ಕಾ ವರ್ಕೌಟ್ ಆಗುತ್ತೆ. ದೊಡ್ಡ ಪ್ಲಾನಾ? ಏನದು? ಹಲೋ, ಎಕ್ಸ್ಕ್ಯೂಸ್ ಮೀ. ನೀವು ಪಕ್ಕದ ಮನೆಗೋ ಎದುರುಗಡೆ ಮನೆಗೋ ಹೋಗ್ಬೇಕನ್ಸತ್ತೆ. ಅಪ್ಪಿ ತಪ್ಪಿ ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ. ಫಾತಿಮಾ, ನಿಜಾನಾ? ನಕೋ ಸಾಬ್, ಇದು ಕರೆಕ್ಟ್ ಅಡ್ರೆಸ್ಸೇ. ನೋಡ್ದಾಗೆ ನಿಂತಿದ್ದೀರಲ್ಲ, ಬೋಲೋ. ಜಗದೀಶ್ ಅವ್ರ ಮನೆ ಇದೇನಾ? ಹಾ, ಇವಾಗ ನಮ್ ತಿಲೋತ್ತಮ ಅತ್ತೆ ಅವ್ರ ವಶಕ್ಕೆ ತಗೊಂಡಿದ್ದಾರೆ. ಹಾಗೆಲ್ಲ ಹೇಳ್ಬಾರ್ದೆ. ಇದು ಅವ್ರ ಮನೆನೆ. ನೀವೆಲ್ಲ ಯಾರು? ಫಾತಿಮಾ, ನಿಂದುಕೆ ಮಾತಾಡಿಲ್ಲ? ನಕೋ ಸಾಬ್. ಹಲೋ ಮೇಡಮ್, ವಿ ಆರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅಯ್ಯೋ ದೇವ್ರೆ, ಏ ಹಾಸ್, ನಡಿಯ ಒಳಗೆ. ಯಾಕೆ, ಏನಾಯ್ತು? ನೀನ್ ಬಾರೆ ಮೊದ್ಲು ಬಾ. ಆಂಟಿ, ಅತ್ತಿಗೆ, ಅಣ್ಣ, ಮನೇಲಿ ಯಾರ್ಯಾರಿದ್ದೀರಾ? ಎಲ್ರು ಹಾಲ್ ಬನ್ನಿ, ಬೇಗ ಬನ್ನಿ. ಎಲ್ರು ಎಲ್ಲಿದ್ದೀರಾ? ಏನಾಯ್ತು ದುರಂದರ? ಯಾಕೆ, ಏನಾಯ್ತಮ್ಮ? ಮನೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಅಣ್ಣ. ಅಲರ್ಟ್ ಮಾಡೋದ್ ಬಿಟ್ಟು ಎಲ್ರನ್ನು ಹಾಲಿಗೆ ಯಾಕೆ ನೀನ್ ಕರ್ದೆ ದುರಂದರ? ಬುದ್ಧಿ ಇದ್ರೆ ತಾನೆ. ಪರವಾಗಿಲ್ಲ, ಲೆಕ್ಕದಲ್ಲಿ ಏನಾದರೂ ತಪ್ಪು ಸಿಕ್ಕಿದ್ರೆ ಅದಕ್ಕೆ ಕಾರಣ ಆಗಿರೋರನ್ನ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಇವತ್ತು ಸಖಿನ, ನನ್ ಗಂಡನ, ನಮ್ಮ ಅತ್ತೆನ ಎತ್ಕೊಂಡು ಹೋಗ್ತಾರ ಮಾವ. ಏಯ್, ನಾವೇನ್ ಮಾಡಿದೀವಿ? ಸೈಲೆನ್ಸ್, ಆಫೀಸರ್ಸ್ ಬರ್ತಿದ್ದಾರೆ. ಪೊಲೀಸ್ ಅವರು ಬಂದಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ತೊಂದರೆ ಆಗುತ್ತೆ ಅನ್ಸುತ್ತೆ. ನಮಸ್ತೆ ಸರ್. ನಮಸ್ತೆ. ಯು ಆರ್? ಜಗದೀಶ್ ವರ್ಮಾ. ಗ್ಲಾಡ್ ಟು ಮೀಟ್ ಯು ಮಿಸ್ಟರ್ ಜಗದೀಶ್. ಫಾತಿಮಾ, ಅಂದು ಹೆಸರು ಹೇಳಿದ್ಯಾ? ನಕೋ ಸಾಬ್. ಹಾ, ಐ ಆಮ್ ಸೋಂದರ್ ರಾಜ್, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸಾಬ್, ನಿಮ್ದಕ್ಕೆ ಹೆಂಡತಿ? ಇವ್ರದಕ್ಕೆ ನಮ್ಮತ್ತೆ. ಮಾವನ್ ಜೊತೆ ಇಲ್ಲ ಶಾದಿ. ಈ 2 ಮಕ್ಕಳು ಬೇರೆದು. ಸ್ವಂತ ಮಗ ವಿಶಾಲೆ ಪಾಪ ಆಚೆ ಹೋಗಿದ್ದಾನೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.